ತುಮಕೂರಿನಲ್ಲಿ ಅಧಿಕಾರಿಗಳ ಮೋಸಕ್ಕೆ ಜನರ ಬದುಕು ಬರ್ಬಾದಾಗಿದೆ. ಸರ್ವೆ ಅಧಿಕಾರಿಗಳ ಮೋಸಕ್ಕೆ 42 ದಲಿತ ಕುಟುಂಬಗಳು ಬೀದಿಗೆ ಬಿದ್ದಿವೆ. ಅನ್ಯಾಯ ಖಂಡಿಸಿ ಜನ ಬೀದಿಗಿಳಿದಿದ್ದಾರೆ. ತಹಶೀಲ್ದಾರ್ ನೋಡಿದ್ರೆ ಕ್ಯಾರೆ ಅಂತ ಇಲ್ಲ. ಸರ್ವೆ ಮಾಡಿ ದುರಸ್ತಿ ಮಾಡುವ ನೆಪದಲ್ಲಿ 42 ಜನರ ಜಮೀನಿಗೆ ಕತ್ತರಿ ಹಾಕಿದ್ದಾರೆ. ತುಮಕೂರಿನ ಗುಬ್ಬಿ ತಾಲೂಕಿನ ಹಲಸಿನ ನಾಗೇನಹಳ್ಳಿ ಗ್ರಾಮದಲ್ಲಿ ಆಗಿರುವಂತ ಘಟನೆ ಇದು. 42 ಕುಟುಂಬಗಳಿಗೆ ಸರ್ಕಾರವೇ ಮಂಜೂರು ಮಾಡಿದ್ದ 1 ಎಕರೆ ಜಮೀನು. 42 ಎಕರೆ ಕುಟುಂಬಗಳಿಗೆ 42 ಎಕರೆ ಜಮೀನನ್ನ ಸರ್ಕಾರ ಮಂಜೂರು ಮಾಡಿತ್ತು. ಒಬ್ಬೊಬ್ಬರ ಜಮೀನಿನಲ್ಲಿ 12, 13, 10 ಗುಂಟೆಯಂತೆ ಕಡಿತ ಮಾಡಿರೋ ಆಫೀಸರ್ಸ್ ಸರ್ವೆ ವೇಳೆ ರಸ್ತೆ, ಕಾಲುದಾರಿ, ರೂಢಿದಾರಿ ಅಂತ ಹಲವಾರು ರೀತಿ ಸ್ಕೆಚ್ ಬಳಿಕ ಖಾತೆ ಮಾಡಿಕೊಡ್ತೀವಿ ಅಂತ ಹೇಳಿ ಸಹಿ ಪಡೆದಿದ್ರು ಸರ್ವೆ ಅಧಿಕಾರಿಗಳು. ನಮ್ಮ ಜಮೀನುಗಳಲ್ಲಿ ಹೊಸದಾಗಿ ಸೃಷ್ಟಿಸಿರುವ ರಸ್ತೆಗಳನ್ನ ತೆಗೆದು ಹಾಕಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ರೈತರು. ಇಲ್ದಿದ್ರೆ ಗ್ರಾಮದಿಂದ ಗುಬ್ಬಿ ತಹಶೀಲ್ದಾರ್ ಕಚೇರಿವರೆಗೆ ಅರೆಬೆತ್ತಲೆ ಪಾದಯಾತ್ರೆ ಮಾಡ್ತೀವಿ. ತುಮಕೂರಿನಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕೂಡಲೇ ಪಹಣಿಯಲ್ಲಿ 1 ಎಕರೆ ಜಮೀನು ತೋರಿಸಬೇಕು ಅಂತ ಹೇಳಿ ಕುಟುಂಬಗಳು ಹೇಳ್ತಾ ಇದ್ದಾವೆ. ನಮ್ಮ ಜಮೀನುಗಳಲ್ಲಿ ಹೊಸದಾಗಿ ಸೃಷ್ಟಿ ಮಾಡಿರುವ ರಸ್ತೆಗಳನ್ನ ತೆಗೆದು ಹಾಕಬೇಕು. ಇಲ್ಲದೆ ಹೋದ್ರೆ ಗ್ರಾಮದಿಂದ ಗುಬ್ಬಿ ತಹಶೀಲ್ದಾರ್ ಕಚೇರಿವರೆಗೆ ಅರೆಬೆತ್ತಲೆ ಪಾದಯಾತ್ರೆ ಮಾಡ್ತೀವಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಏನು ಸೆಕ್ರೆಟ್ರಿಗಳು ಅಳತೆ ಮಾಡೋಕ್ಕೆ ಸೆಕ್ರೆಟ್ರಿಗಳು ಗ್ರಾಮಕ್ಕೆ ಬಂದವ್ರೆ. ಗ್ರಾಮಕ್ಕೆ ಬಂದು ಮನ್ಮನ್ಗೆ ಹೋಗಿ ಅವ್ರಿಗೆ ಸಂಬಂಧಪಟ್ಟವ್ರನ್ನ ಮನ್ಮನ್ಗೆ ಕಳಿಸ್ತಾರೆ. ಪೆನ್ಸಿಲ್ ಸೈನ್ ಹಾಕ್ಸ್ಕೊಂಡಿದ್ದಾರೆ. ಯಾಕೆ ಅಂತ ಕೇಳಿದರೆ ನಿಮ್ಮ ಜಮೀನನ್ನ ಅಳತೆ ಮಾಡಬೇಕು ಅಂತ ಹೇಳಿದರೆ. ಹಾಗಾಗಿ ನಮ್ಮ ರೈತರು ಏನು ಮಾಡಿದ್ರು, ನಮ್ಮ ಮಾದಿಗ ಜನಾಂಗದ ಸೈನ್ ಹಾಕಿ ಕಳಿಸಿದ್ದಾರೆ. ನಂತರ ನಿನ್ನೆ ಯಾರೋ ಒಬ್ಬ ಲೇಡಿ ಪಾಪ ಏನಕ್ಕೋ ದಾಖಲಾತಿ ತೆಗ್ಸಿದ್ದಾರೆ. ದಾಖಲಾತಿ ತೆಗ್ಸಿದ ಸಂದರ್ಭದಲ್ಲಿ ಎಲ್ಲ ಪಾಣಿಲೂ ಕೂಡ 10 ಗುಂಟೆ 20 ಗುಂಟೆ ಎಲ್ಲ ಕಟ್ಟಾಗಿದ್ದೇವೆ. ಅವಾಗ ಇವ್ರಿಗೆ ಎಚ್ಚರಿಕೆ ಆಗಿದೆ, ಏನಪ್ಪ ನಮ್ಮ ಜಮೀನುಗಳು ಹಿಂಗಾಗಿದೆಯಲ್ಲ ಅಂತೇಳಿ. ಆಗ ನಮಗೆಲ್ಲ ಫೋನ್ ಮಾಡಿದರು. ನಾವಿಲ್ಲಿ ಬಂದು ನೋಡಿದಾಗ ಕೆಲವು ಪಾಣಿಗಳನ್ನ ನೋಡಿದ್ದೀವಿ. ನಾವು ಇಲ್ಲೇನಾಗಿದೆ ಸ್ಮಶಾನ ಮಾಡ್ತೀವಿ ಅಂತೇಳಿ ಎಲ್ಲ ನಮ್ಮ ಮಾದಿಗ ಜನಾಂಗದವ್ರು ತುಂಬ ಅನ್ಯಾಯ ಮಾಡಿದ್ದಾರೆ. ಇವರೇನಾದರೂ ಎಚ್ಚೆತ್ಕೊಂಡು ನಮ್ಮ ಜನಾಂಗಕ್ಕೆ ಏನಾದರೂ ಜಾಗ ಬಿಡದಲ್ಲೇ ಹೋದರೆ ನಾವು ಗುಬ್ಬಿಯಲ್ಲಿ ಸ್ಟ್ರೈಕ್ ಮಾಡೋಕ್ಕೂ ಕೂಡ ರೆಡಿ ಇದ್ದೀವಿ. ಮತ್ತು ಜಿಲ್ಲಾಧಿಕಾರಿ ಮುಂದೆ ಕೂಡ ನಾವು ಸ್ಟ್ರೈಕ್ ಮಾಡ್ತೀವಿ, ಪಾದಯಾತ್ರೆ ಮಾಡ್ತೀವಿ. ಇಲ್ಲಿಗೆ ಕೂಡ ಇವತ್ತೇನಿದೆ ನಮ್ಮ ಜನಾಂಗಕ್ಕೆ ಇವತ್ತಲೇ ಆಗಿರ್ತಕ್ಕಂಥ ತಿದ್ದುಪಡಿಲಿ ಇವರು ವಜಾ ಮಾಡಬೇಕು. ವಜಾ ಮಾಡ್ದಲೇ ನಾವು ಅಕಸ್ಮಾತ್ ಏನಾರ ಒಂದು ವೇಳೆ ಆ ರೀತಿಯನ್ನು ನಡೆದಿದ್ರೆ ಅವ್ರ ವಿರುದ್ಧ ನಾನು ರಿಪೋರ್ಟ್ ಕೊಟ್ಟು ಶಿಸ್ತು ಕ್ರಮಕ್ಕೂ ರೆಫರ್ ಮಾಡ್ತೀವಿ. ನಮಗೆ ಒಂದು 3-4 ದಿನ ಕಾಲಾವಕಾಶ ಕೊಡಿ. ನಿಮ್ಮನ್ನ ಎಲ್ಲರನ್ನೂ ಇಟ್ಕೊಂಡು ನಾವು ಯಾರು ಮಂಜೂರಿದಾರಿದ್ದಾರೆ ಎಲ್ಲರನ್ನೂ ಇಟ್ಕೊಂಡು ಇನ್ನೊಂದು ತಿರ್ಗ ನಾನು ಅಳತೆ ಮಾಡಿಸಿ ಪ್ರತಿಯೊಂದೂ ಡೀಟೇಲಾಗಿ ಮಾಡಿಸ್ಕೊಡ್ತೀನಿ ನಾನು. ಮಾಡಕ್ಕೆ ಸೈನ್ ಹಾಕಿರ್ತಾರೆ ಫೈನಲ್ ಆಗಿ. ಅವ್ನು ಯಾವನ್ನು ಕರೀತಾರೆ